Hi friends, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ದ ಡಿಸ್ಕವರಿ ಲೆಸನ್ ಅನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ದಿಸ್ ಲೆಸನ್ ಈಸ್ ರಿಟನ್ ಬೈ ಹರ್ಮನ್ ಔಲ್ಡ್. ಹರ್ಮನ್ ಔಲ್ಡ್ ಅವರು ಈ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನು ರಚನೆ ಮಾಡಿದ್ದಾರೆ. ಈ ಒಂದು ಗದ್ಯ ಪಾಠ ಅಥವಾ ಈ ಒಂದು ನಾಟಕದ 1 ಮತ್ತು 2 ಭಾಗಗಳನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಈಗ 3ನೇ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯವಾಗಲಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ 3ನೇ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ್ವಿ. ಕೊಲಂಬಸ್ ಫ್ರಾನ್ಸಿಸ್ಕೋನ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಜೊತೆಗೆ ಕೊಲಂಬಸ್ ಏನು ಮಾಡಿದ್ದಾನೆ, ಟು ಡಾನ್ ಫೆಡ್ರೋ, ನೇರವಾಗಿ ಆ ಒಂದು ಹಡಗಿನ ಆಫೀಸರ್ ಆಗಿರುವಂತಹ ಡಾನ್ ಫೆಡ್ರೋವಿನ ಜೊತೆಗೆ ಮಾತಾಡ್ತಾ ಇದ್ದಾನೆ. ಆ ಒಂದು ಹಡಗಿನ ನಾಯಕನಾಗಿರ್ತಕ್ಕಂತಹ ಕೊಲಂಬಸ್, ದ ಕ್ಯಾಪ್ಟನ್ ಆಫ್ ದ ಶಿಪ್ ಈಸ್ ಟಾಕಿಂಗ್ ವಿತ್ ಡಾನ್ ಫೆಡ್ರೋ. ಏನು ಮಾತಾಡ್ತಾ ಇದ್ದಾನೆ ಅಂತಂದರೆ, ಡಾನ್ ಫೆಡ್ರೋ ಲೆಟ್ ಗುಲೆರ್ಮೋ ಐರಿಶ್ ಬಿ ಸೆಂಟ್ ಟು ಮೀ ಅಂತ ಹೇಳ್ತಾ ಇದ್ದಾನೆ. ಕೊಲಂಬಸ್ ಏನು ಹೇಳ್ತಾ ಇದ್ದಾನೆ ಡಾನ್ ಫೆಡ್ರೋಗೆ, ಲೆಟ್ ಗುಲೆರ್ಮೋ ಐರಿಶ್ ಬಿ ಸೆಂಟ್ ಟು ಮೀ, ಆ ಗುಲೆರ್ಮೋ ಐರಿಶ್ ನನ್ನ ಹತ್ರ ನೀನು ಕಳಿಸ್ಲೇಬೇಕು. ಹಿ ಶಾಲ್ ನೋ ವಾಟ್ ಇಟ್ ಈಸ್ ಲೈಕ್ ಇನ್ ಅಯಾನ್ಸ್, ಆ ಜೈಲಿನಲ್ಲಿರ್ತಕ್ಕಂಥ ಶಿಕ್ಷೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ತೇನೆ, ನೀ ಕಳಿಸು ಅಂತೇಳಿ ಕೊಲಂಬಸ್ ಕೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ನಾವು ಕೊನೆಯ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ವಿ. ಈಗ ಇದರ 3ನೇ ಒಂದು ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಆರಂಭ ಆಗುತ್ತೆ ಅದು ಫೆಡ್ರೋ ಅಂತೇಳಿ. ಫೆಡ್ರೋ ಈಸ್ ಹಾಫ್ ವೇ ಡೌನ್. ಫೆಡ್ರೋ ಈಸ್ ಹಾಫ್ ವೇ ಡೌನ್. ಫೆಡ್ರೋ ಈಗ ಗುಲೆರ್ಮೋ ಐರಿಶ್ನನ್ನು ಕರ್ಕೊಂಬರ್ಲಿಕ್ಕೆ ಸ್ಟೇರ್ ಕೇಸನ್ನು ಇಳ್ಕೊಂಡ್ಬಿಟ್ಟು ಅರ್ಧ ದಾರಿಲಿದ್ದ ಟು ದ ಕ್ವಾರ್ಟರ್ ಡೆಕ್. Pedro is halfway down the stair to the quarter deck. ಗುಲೆರ್ಮೋ ಐರಿಶ್ ಆ್ಯಂಡ್ ಅದರ್ ಸೀಮೆನ್, ಗುಲೆರ್ಮೋ ಐರಿಶ್ ಮತ್ತು ಇತರ ಆ ಒಂದು ಸೀಮೆನ್ಗಳು, ಸಮುದ್ರ ನಾವಿಕರು ಧಾವಿಸಿ ಬರ್ತಾ ಇದ್ರು. ರಶ್ ಅಂದರೆ ಧಾವಿಸಿ ಬರೋದು. ಇನ್ ಆ್ಯನ್ ಆ್ಯಂಗ್ರಿ ಮಾಸ್, ಯಾವ ರೀತಿಯಾಗಿ ಧಾವಿಸಿ ಬರ್ತಾ ಇದ್ರು ಅಂತಂದರೆ, ಇನ್ ಆ್ಯನ್ ಆ್ಯಂಗ್ರಿ ಮಾಸ್ ಅಂದರೆ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕೂಡಿಕೊಂಡು ಸಿಟ್ಟಿನಿಂದ ಬರ್ತಾಯಿದ್ರು. ಟುವರ್ಡ್ಸ್ ಕೊಲಂಬಸ್ನ ಕಡೆಗೆ ಬರ್ತಾಯಿದ್ರು. ಯಾವ ರೀತಿಯಾಗಿ ಬರ್ತಾಯಿದ್ರು ಅಂತಂದರೆ, ಗ್ರೋಲಿಂಗ್ ಲೈಕ್ ಇನ್ಫೀರಿಯೇಟೆಡ್ ಆ್ಯನಿಮಲ್ಸ್. ಬರ್ತಿರ್ಬೇಕಾದ್ರೆ ಅವರು ಗುರುಗುಡ್ತಾ ಬರ್ತಾಯಿದ್ರು. ಯಾವ ರೀತಿ ಗುರುಗುಡ್ತಾ ಇದ್ರು ಅಂತಂದರೆ, ಲೈಕ್ ಇನ್ಫೀರಿಯೇಟೆಡ್ ಅಂದರೆ ಬಹಳಷ್ಟು ಮಹಾಕೋಪದಲ್ಲಿರುವಂತಹ ಪ್ರಾಣಿಗಳ ಥರ ಅವರು ಗುರುಗುಡ್ತಾ ಬರ್ತಾಯಿದ್ರು ಅಂಥೇಳಿ ಇಲ್ಲಿ ಹರ್ಮನ್ ಔಲ್ಡ್ ಅವರು ವಿವರಣೆ ಕೊಡ್ತಾರೆ ಅಥವಾ ಡಿಸ್ಕ್ರೈಬ್ ಮಾಡ್ತಾರೆ. ಇನ್ನು ಕೊಲಂಬಸ್ ಈಗೇನು ಮಾಡ್ತಾನೆ, ಕೊಲಂಬಸ್ ಇನ್ ಥಂಡರಸ್ ವಾಯ್ಸ್, ಗರ್ಜಿಸುವ ಧ್ವನಿಯಲ್ಲಿ ಅಂತ ಅರ್ಥ ಆಗುತ್ತೆ. ಕೊಲಂಬಸ್ ಈ ರೀತಿಯಾಗಿ ಹೇಳ್ತಾನೆ, ಇನ್ ಥಂಡರಸ್ ವಾಯ್ಸ್, ಗರ್ಜಿಸುವ ಒಂದು ಧ್ವನಿಯಲ್ಲಿ, ಸ್ಟಾಪ್, ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಫ್ರೋರ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಫ್ರೋರ್? ಈ ರೀತಿಯಾಗಿ ಗುರುಗುಟ್ತಾ ಚೀರಾಡ್ತಾ ಬರ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂಥೇಳಿ ಕೊಲಂಬಸ್ ಕೇಳ್ತಾನೆ ಗುಲೆರ್ಮೋ ಮತ್ತು ಆತನ ಸಹಚರರಿಗೆ. ಆವಾಗ ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್. ಆವಾಗ ಈ ಧ್ವನಿಯನ್ನು ಕೇಳಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ, ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಸ್ಟಾಪ್ಡ್ ಅಂತ ಅರ್ಥ ಆಗತ್ತೆ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಅಯಾನ್ಸ್. ದ ಫಸ್ಟ್ ಮ್ಯಾನ್, ಯಾರು ಆ ಗುಂಪಿನಿಂದ ಮೊದಲು ಹೊರಗೆ ಬರ್ತಾರಲ್ಲ ಅವರು ದ ರೆಸ್ಟ್, ಉಳಿದಿರ್ತಕ್ಕಂಥ ರಾತ್ರಿಯನ್ನೆಲ್ಲ ಅಲ್ಲೇ ಕಳಿಬೇಕಾಗುತ್ತೆ ಅಂಥೇಳಿ ಕೊಲಂಬಸ್ ಅವರಿಗೆ ಏನು ಮಾಡ್ತಾನೆ, ವಾರ್ನ್ ಮಾಡ್ತಾನೆ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ನೈಟ್ ಇನ್ ಅಯಾನ್ಸ್ ಅಥವಾ ಐರನ್ಸ್. ದರ್ ಇಸ್ ದ ಪರ್ಸಿಟೇಬಲ್ ಪಾಸ್. ಈ ಮಾತನ್ನು ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಗ್ರಹಿಸಬಹುದಾದ ಒಂದು ವಿರಾಮ, ಅಂದರೆ ಅವೆಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಅರ್ಥ ಆಗುತ್ತೆ. ಡ್ಯೂರಿಂಗ್ ವಿಚ್ ನೋಬಡಿ ಮೂವ್ಸ್, ಅವಾಗ ಯಾರೂ ಒಬ್ಬರು ಮೂವ್ ಆಗೋದಿಲ್ಲ.
ದೆನ್ ನಂತರ ವಿತ್ ಅ ವೈಲ್ಡ್ ಕ್ರೈ ಅಂದರೆ ಜೋರಾಗಿ ಕಾಡು ಪ್ರಾಣಿಯಂತೆ ಅರಚುತ್ತಾ ಅಥವಾ ಜೋರಾಗಿ ಚೀರುತ್ತಾ ಗುಲೆರ್ಮೋ ಐರಿಷ್ ಏನು ಮಾಡ್ತಾನೆ, ಬ್ರೇಕ್ಸ್ ಅವೇ ಫ್ರಾಮ್ ದ ಅದರ್ಸ್, ಅವರೆಲ್ಲರನ್ನ ಮೀರಿ ಹೊರಗೆ ಬಂದುಬಿಡ್ತಾನೆ. ಆ್ಯಂಡ್ ಅಡ್ವಾನ್ಸಸ್ ಟುವರ್ಡ್ಸ್ ದ ಕೊಲಂಬಸ್ನ ಮುಂದುಗಡೆ ಬರ್ತಾನೆ ಅಥವಾ ಕೊಲಂಬಸ್ನ ಕಡೆಗೆ ಬರ್ತಾನೆ. ಅವಾಗ ಗುಲೆರ್ಮೋ ಐರಿಷ್ ಹೇಳ್ತಾನೆ, ಆ್ಯಂಡ್ ಹೂ ಈಸ್ ಟು ಪುಟ್ ಹಿಮ್ ಇನ್ ಅಯಾನ್ಸ್, ನನ್ನನ್ನು ಅಥವಾ ಅವನನ್ನು ಯಾರು ಅಯಾನ್ಸಲ್ಲಿಡ್ತಾರೆ. ಹೂ ಈಸ್ ಟು ಪುಟ್ ಹಿಮ್ ಇನ್ ಅಯಾನ್ಸ್, ಅವನನ್ನು ಯಾರು ಇಡ್ತಾರೆ, ಒಂದು ಜೈಲಿನಲ್ಲಿ ಯಾರು ಇಡ್ತಾರೆ ಅವನನ್ನು. ವಿ ಆರ್ 30-1, ನಾವು 30 ಜನ ಇದ್ದೇವೆ, ನೀನು ಒಬ್ಬನೇ ಇದ್ದೀಯಾ, ವಿಚಾರ ಮಾಡು ಅಂಥೇಳಿ ಗುಲೆರ್ಮೋ ಆತನಿಗೆ ಕೇಳ್ತಾನೆ. ಯಾರಿಗೆ? ಕೊಲಂಬಸ್ನಿಗೆ ಹೇಳ್ತಾನೆ. ಆವಾಗ ಕೊಲಂಬಸ್ ಕಾಮ್ಲಿ ಅಂದರೆ ಸಮಾಧಾನದಿಂದ, ಇಫ್ ನೋ ಬಡಿ ಎಲ್ಸ್ ಈಸ್ ಅವೈಲೇಬಲ್ ಫಾರ್ ದ ಆಫೀಸ್, ಯಾರೊಬ್ಬರು ಆಫೀಸ್ ಕೆಲಸಕ್ಕೆ ಅವೈಲೇಬಲ್ ಆಗೋದಿಲ್ಲ, ಲಭ್ಯವಾಗುವುದಿಲ್ಲ ಅಂತಂದರೆ, ಇಫ್ ನೋ ಬಡಿ ಎಲ್ಸ್ ಈಸ್ ಅವೈಲೇಬಲ್ ಫಾರ್ ದ ಆಫೀಸ್ ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್, ಅದನ್ನು ನಾನೇ ಮಾಡ್ಕೊಂಡು ಹೋಗ್ತೀನಿ, ಆ ಕೆಲಸವನ್ನು ನಾನೇ ಮಾಡ್ತೀನಿ. ಗೆಟ್ ಬಿಲೋ, ಎಲ್ಲ ಕೆಳಗೆ ಹೋಗಿಬಿಡಿ. ಲೆಟ್ ಮೀ ಹಿಯರ್ ನೋ ಮೋರ್ ಆಫ್ ದಿಸ್, ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ನಂಗೆ ಕೇಳಲಿಕ್ಕೆ ಇಷ್ಟ ಇಲ್ಲ, ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ನಾನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ, ಹೋಗಿ ನೀವು ಇಲ್ಲಿಂದ ಅಂಥೇಳಿ ಹೇಳ್ತಾನೆ ಕೊಲಂಬಸ್. ಆವಾಗ ಗುಲೆರ್ಮೋ ಹೇಳ್ತಾನೆ, ಇನ್ ಹೈ ಎಕ್ಸೈಟ್ಮೆಂಟ್, ಭಾಳಷ್ಟು ಉನ್ನತ ಭಾವಪರವಶನಾಗಿ ಗುಲೆರ್ಮೋ ಹೇಳ್ತಾನೆ, ವಿ ಹ್ಯಾವ್ ಸ್ಟುಡ್ ಟೂ ಮಚ್, ನಾವು ಇಲ್ಲಿ ನಿಂತ್ಕೊಂಡಿದ್ದು ಭಾಳ ಆಯಿತು, ಭಾಳ ದಿವಸ ಆಯಿತು ನಿಂತ್ಕೊಂಡು. ವಿ ಹ್ಯಾವ್ ಬಿನ್ ಡ್ಯೂಪ್ಡ್ ಡೇ ಇನ್ ಡೇ ಔಟ್, ನಾವು ಇಲ್ಲಿ ನಕಲಿ ಪಾತ್ರಧಾರಿಗಳಾಗಿ, ಡ್ಯೂಪ್ಡ್ ಅಂದರೆ ನಕಲಿ ಪಾತ್ರಧಾರಿಗಳ ಹಾಗೆ ಕೆಲಸ ಮಾಡ್ತಾ ಇದ್ದೇವೆ ಹಗಲು ಮತ್ತು ರಾತ್ರಿ ಅಂತ ಹೇಳ್ತಾನೆ. ವಿ ಆರ್ ಮೆನ್, ನಾವು ಮನುಷ್ಯರು, ವಿತ್ ದ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್, ಮತ್ತು ನಮಗೂ ಸಹಿತ ಒಬ್ಬ ಮನುಷ್ಯನಿಗಿರಬೇಕಾದಂತಹ ಸಾಮಾನ್ಯ ಭಾವನೆಗಳಿವೆ. ವಿ ವಾಂಟ್ ಅವರ್ ಹೋಮ್ಸ್, ನಾವು ನಮ್ಮ ಮನೆಗೆ ಹೋಗಬೇಕು. ಆ್ಯಂಡ್ ಅವರ್ ಫ್ಯಾಮ್ಲೀಸ್, ವಿ ವಾಂಟ್ ಅವರ್ ಫ್ಯಾಮ್ಲೀಸ್ ಅಂದರೆ ನಮಗೆ ನಮ್ಮ ಕುಟುಂಬಗಳ ಬೇಕು, ನಮ್ಮ ಮನೆ ಬೇಕು ಅಂತ ಹೇಳಿ ಗುಲೆರ್ಮೋ ಐರಿಷ್ ಹೇಳ್ತಾನೆ. ಐ ಸೇ, ನಾನು ಹೇಳ್ತಾ ಇದ್ದೇನೆ, ದ ಸಾಂತಾ ಮರಿಯಾ ಶಾಲ್ ಟರ್ನ್ ಹರ್ ಹೆಲ್ಮ್, ಸಾಂತಾ ಮರಿಯಾ ಅಂತ ಈ ಹಡಗು ಏನು ಮಾಡಬೇಕೀಗ, ಟರ್ನ್ ಆಗಬೇಕು, ತಿರುಗಬೇಕು. ಹರ್ ಹೆಲ್ಮ್, ಅವಳ ಒಂದು ಹಡಗಿನ ಚುಕ್ಕಾಣಿಯನ್ನು ತಿರುಗಿಸಬೇಕು. ಟುವರ್ಡ್ಸ್ ಸ್ಪೇನ್, ಯಾವ ಕಡೆಗೆ ತಿರುಗಿಸ್ಬೇಕು ಅಂತಂದರೆ ಸ್ಪೇನ್ ಕಡೆಗೆ ತಿರುಗಿಸ್ಬೇಕು. ಆಟ್ ಒನ್ಸ್, ಒಂದೇ ಸತಿಗೆ ತಿರುಗಿಸ್ಬೇಕೀಗ. ಆರ್ ವಿ ಆರ್ ನಾಟ್ ಮೆನ್, ಇಲ್ಲದೆ ಹೋದರೆ ಅಥವಾ ನಾವೇನಾಗ್ತೇವೆ, ನಾವು ಮನುಷ್ಯರೇ ಆಗಿರೋದಿಲ್ಲ, ಬಟ್ ಶಿಪ್ ಅಂತಂದರೆ ಕುರಿಗಳು ಆಗಿರ್ತೇವೆ ಅಂತೇಳಿ ಗುಲೆರ್ಮೋ ಹೇಳ್ತಾನೆ. ಆವಾಗ ಕೊಲಂಬಸ್ ಹೇಳ್ತಾನೆ, ಸ್ಟಿಲ್ ಕಾಮ್, ಈಗಲೂ ಕೊಲಂಬಸ್ ಇದ್ದಾನೆ, ಕಾಮ್ ಆಗಿ ಸಮಾಧಾನದಿಂದ ಇದ್ದಾನೆ. ಆ್ಯಂಡ್ ಹೂ ಶಾಲ್ ನ್ಯಾವಿಗೇಟ್ ಹರ್, ಈಗ ಕೊಲಂಬಸ್ ಕೇಳ್ತಾನೆ, ಹೌದು ಸ್ಪೇನ್ಗೆ ಹೋಗ್ತೀರಂತೀರಲ್ಲ ನೀವೆಲ್ಲ, ಹಾಗಾದರೆ ಅವಳನ್ನು ಯಾರು ನ್ಯಾವಿಗೇಟ್ ಮಾಡ್ತಾರೆ. ನ್ಯಾವಿಗೇಟ್ ಅಂದರೆ ಹಡಗನ ನಡೆಸುವುದು ಅಂತ ಅರ್ಥ ಆಗುತ್ತೆ. ಯಾರು ನ್ಯಾವಿಗೇಟ್ ಮಾಡ್ತಾರೆ, ಹಡಗನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥೇಳಿ ಕೇಳ್ತಾನೆ ಕೊಲಂಬಸ್. ಅವಾಗ ಗುಲೆರ್ಮೋ ಹೇಳ್ತಾನೆ, ದೇರ್ ಈಸ್ ಪ್ಲೆಂಟಿ ಹಿಯರ್ ಹೂ ಕ್ಯಾನ್ ಡೂ ದ್ಯಾಟ್, ಅದನ್ನು ಮಾಡುವಂಥ, ಆ ಕೆಲಸವನ್ನು ಮಾಡ್ತಕ್ಕಂಥ ಭಾಳ ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಅಂಥೇಳಿ ಗುಲೆರ್ಮೋ ಹೇಳ್ತಾನೆ. ದ ಡೆವಿಲ್ಸ್ ವಿತ್ ಯು, ನಿನ್ನ ಜೊತೆ ದೆವ್ವ ಇದೆ, ದೆವ್ವದ ಶಕ್ತಿ ಇದೆ ಅಂತ ಹೇಳ್ತಾನೆ. ವಿ ಆಲ್ ನೋ ದ್ಯಾಟ್, ನಮಗೆಲ್ಲ ಈಗ ಗೊತ್ತಿದೆ. ರೈಡಿಂಗ್ ದ ಈಸ್ಟರ್ಲಿ ವಿಂಡ್, ಈಗ ಪೂರ್ವ ದಿಕ್ಕಿನ ಕಡೆಗೆ ಗಾಳಿ ಬೀಸ್ತಾ ಇದೆ. ಬಟ್ ವಿ ಆರ್ ನಾಟ್ ಮೆನ್ ಅನ್ಯೂಸ್ ಟು ಸಿ, ಅಕಸ್ಮಾತಾಗಿ ಸಮುದ್ರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ನಾವು ಮನುಷ್ಯರಾಗಿರೋದಿಲ್ಲ. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್, ಈ ಒಂದು ದೆವ್ವದ ಒಂದು ಟ್ರ್ಯಾಕ್ ಏನಿದೆ, ಈ ಒಂದು ಟ್ರ್ಯಾಕ್ ಈಗ ಕ್ಲಿಯರ್ ಆದರೆ ಟು ನೋವೆಲ್, ನಾವು ಎಲ್ಲಿಯಾದರೂ ಹೋಗ್ಬೋದು. ವಿ ಶಾಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್, ಈ ಈಸ್ಟರ್ಲಿ ವಿಂಡ್ಸ್ ಎಲ್ಲ ಹೋಗಿಬಿಟ್ರೆ ನಾವು ನಮ್ಮ ಮನೆಗೆ ಹಿಂತಿರುಗಿ ಹೋಗ್ಬೋದು. ವಿ ಶಾಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್. ಸೈನ್ಸ್ ಆಫ್ ಅಸೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಕ್ರೂ, ಕೊಲಂಬಸ್ ರೇಜಸ್ ಹಿಸ್ ಹ್ಯಾಂಡ್ ಅಪೀಲಿಂಗ್ ಫಾರ್ ಸೈಲೆನ್ಸ್. ಸೈನ್ಸ್ ಆಫ್ ಅಸೆಂಟ್ ಅಂತಂದರೆ ಇಲ್ಲಿ ಸಮ್ಮತಿಸು ಅಥವಾ ಒಪ್ಪು ಅಂತೇಳಿ, ಉಳಿದ ಎಲ್ಲ ಏನು ಮಾಡ್ತಾರೆ, ಸಮುದ್ರ ನಾವಿಕರು ಇದಕ್ಕೆ ಸಮ್ಮತಿಯನ್ನು ಅಥವಾ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಸೈನ್ಸ್ ಆಫ್ ಅಸೆಂಟ್ ಫ್ರಾಮ್ ದ ರೆಸ್ಟ್ ಆಫ್ ದ ಕ್ರೂ, ಕೊಲಂಬಸ್ ರೇಜಸ್ ಹಿಸ್ ಹ್ಯಾಂಡ್
ಕೊಲಂಬಸ್ ಏನು ಮಾಡ್ತಾನೆ, ತನ್ನ ಕೈಯನ್ನು ಎತ್ತಾನೆ, ಅಪೀಲಿಂಗ್ ಫಾರ್ ಸೈಲೆನ್ಸ್. ಎದಕ್ಕೆ ಕೈ ಎತ್ತಾನೆ ಅಂತಂದರೆ ಮನವಿ ಮಾಡ್ಕೋತಾನೆ ನಿಶಬ್ದರಾಗಿ ಅಂಥೇಳಿ. ಹೀ ಈಸ್ ಪೇಲರ್ ದ್ಯಾನ್ ಹೀ ಈಸ್ ವೋಂಟ್. ಏನಾದರೂ ಮಾಡುವಂಥ ಒಬ್ಬ ವ್ಯಕ್ತಿ ಆತ, ಯಾರು, ಕೊಲಂಬಸ್. ಈಗ ಸ್ವಲ್ಪ ಏನಾಗಿದ್ದಾನೆ ಅಂದರೆ ಬಾಡಿದ ಮುಖದಿಂದ ಇದ್ದಾನೆ, ಬಟ್ ವೆರಿ ಕಾಮ್, ಆದರೂ ಶಾಂತವಾಗಿದ್ದಾನೆ. ಈಗ ಕೊಲಂಬಸ್ ಹೇಳ್ತಾನೆ, ಡಾನ್ ಗುಲೆರ್ಮೋ. ಡಾನ್ ಮೀನ್ಸ್ ರೆಸ್ಪೆಕ್ಟೆಡ್ ವರ್ಡ್ ಇನ್ ಸ್ಪ್ಯಾನಿಷ್. ಡಾನ್ ಗುಲೆರ್ಮೋ, ಯು ಆರ್ ಆ್ಯನ್ ಎಕ್ಸಲೆಂಟ್ ಸೇಲರ್. ನೀನು ಒಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಬ್ಬ ನಾವಿಕ. ಅ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್. ನಿನ್ನಂಥ ಅತ್ಯಂತ ಹೇರಳವಾಗಿರ್ತಕ್ಕಂಥ ಸಂಪನ್ಮೂಲ ಇದೆ. ಸಮ್ ಡೇ, ಕೆಲವು ದಿನ, ಇಫ್ ಯುವರ್ ಟಂಗ್ ಡಸ್ ನಾಟ್ ರನ್ ಅವೇ. ನಿನ್ನ ನಾಲಿಗೆಯನ್ನು ನೀನು ಹೊರಚಾಚದೆ ಹೋದರೆ, ವಿತ್ ಯುವರ್ ಡಿಸ್ಕ್ರಿಷನ್, ನಿನ್ನ ಒಂದು ಸರಿಯಾದ ಮಾರ್ಗ ಅಂತ ಏನು ಅಂದ್ಕೊಂಡಿದ್ದೀರ ಆ ಮಾರ್ಗವನ್ನು ತೋರಿಸದೆ ಹೋದರೆ, ಯು ವಿಲ್ ಅಚೀವ್ ಪ್ರಾಸ್ಪೆರಿಟಿ. ನೀ ಏನು ಮಾಡ್ತೀಯ, ಸಮೃದ್ಧಿಯನ್ನು ಸಾಧಿಸ್ತೀಯ. ಯು ವಿಲ್ ಅಚೀವ್ ಪ್ರಾಸ್ಪೆರಿಟಿ ಇನ್ ಯುವರ್ ಕಾಲಿಂಗ್. ಅದೇ ಒಂದು ಸಮಯಕ್ಕೆ ಏನು ಮಾಡ್ತೀಯ ಅಂದರೆ ಸಾಕಷ್ಟು ಸಮೃದ್ಧಿಯನ್ನು, ಸಾಕಷ್ಟು ಏನು ಮಾಡ್ತೀಯ, ಆಸ್ತಿಯ ಸಂಪಾದನೆಯನ್ನು ಮಾಡ್ತೀಯ. ಟುಡೇ ಯು ಆರ್ ಆ್ಯನ್ ಏಬಲ್ ಬಾರ್ಡೆಡ್ ಸೀ ಮೆನ್. ಇವತ್ತು ನೀನು ಒಬ್ಬ ಸಮುದ್ರ ನಾವಿಕ. ಆ್ಯಂಡ್ ನೋ ಮೋರ್, ಅದಕ್ಕಿಂತ ಹೆಚ್ಚಿಂದೇನಲ್ಲ. ಐ ಆಮ್ ಯುವರ್ ಕ್ಯಾಪ್ಟನ್, ನಾನು ನಿಮ್ಮ ಕ್ಯಾಪ್ಟನ್. ಯುವರ್ ಡ್ಯೂಟಿ ಇಸ್ ಟು ಒಬೇ ಮೀ. ನಿಮ್ಮ ಕರ್ತವ್ಯ ಏನು ಅಂತಂದರೆ ನೀವು ನನಗೆ ವಿಧೇಯರಾಗಿರಬೇಕು. ಆ್ಯಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸಾವರಿನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ಮತ್ತು ನಾನು ಯಾರಿಗೆ ವಿಧೇಯನಾಗಿರಬೇಕು ಅಂತಂದರೆ ರಾಯಲ್, ರಾಜನಾಗಿರ್ತಕ್ಕಂತಹ ಸಾರ್ವಭೌಮ ಅಧಿಕಾರವನ್ನು ಹೊಂದಿರತಕ್ಕಂಥ ಸ್ಪೇನ್ದ ರಾಜ ಮತ್ತು ರಾಣಿಯರಿಗೆ ನಾನು ಯಾರು ಕಳಿಸ್ಕೊಟ್ಟಿದ್ದಾರಲ್ಲ ಇಲ್ಲಿ, ಅವರಿಗೆ ನಾನು ವಿಧೇಯನಾಗಿರಬೇಕು ಅಂತೇಳಿ ಕೊಲಂಬಸ್ ಹೇಳ್ತಾನೆ. ಆ್ಯಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸಾವರಿನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ಲೆಟ್ ದ್ಯಾಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್. ಈ ಒಂದು ವಿಚಾರ ನಮಗೆಲ್ಲರಿಗೂ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು, ತಿಳ್ಕೊಂಡಿರಬೇಕು. ಆ್ಯಂಡ್ ವಿ ಶಾಲ್ ನಾಟ್ ಫಾಲ್ ಔಟ್. ಈ ಒಂದು ವಿಷಯ ತಿಳ್ಕೊಂಡ್ಬಿಟ್ರೆ ನಾವ್ಯಾರು ಏನು ಮಾಡೋದಿಲ್ಲ, ತಪ್ಪು ದಾರಿಯನ್ನು ತುಳಿಯೋದಿಲ್ಲ. ನಾವು ರಿಟರ್ನ್ ಟು ಯುವರ್ ಡ್ಯೂಟೀಸ್. ಈಗ ನೀವೆಲ್ಲರೂ ನಿಮ್ಮ ಡ್ಯೂಟಿಗೆ ಮರಳಿ ಅಂತ ಹೇಳ್ತಾನೆ. ಅಗೇನ್ ಪರ್ಸಿಟೇಬಲ್ ಫಾಸ್. ಮತ್ತೆ ಇಲ್ಲಿ ಒಂದು ಗ್ರಹಿಸಬಹುದಾಗಿರ್ತಕ್ಕಂಥ ಒಂದು ವಿರಾಮ, ಅಂದರೆ ಎಲ್ಲರೂ ಸ್ತಬ್ಧವಾಗಿರ್ತಕ್ಕಂಥದ್ದು ಆಗತ್ತೆ. ಕೊಲಂಬಸ್ ಅಥಾರಿಟಿವ್ ಮ್ಯಾನರ್. ಕೊಲಂಬಸ್ನ ಒಂದು ಹಕ್ಕಿನ ಒಂದು ರೀತಿ, ಹೋಲ್ಡ್ಸ್ ದೆಮ್, ಅವರನ್ನು ಕಟ್ಟಿ ಹಿಡಿಯುತ್ತೆ. ಪ್ರೆಸೆಂಟ್ಲಿ ಡಿಯೇಗೋ ಬ್ರೇಕ್ಸ್ ಔಟ್. ಈಗ ಡಿಯೇಗೋ ಏನು ಮಾಡ್ತಾನೆ, ಆ ಒಂದು ಗುಂಪಿನಿಂದ ಹೊರಗೆ ಬರುತ್ತಾನೆ. ಈತ ಈ ರೀತಿಯಾಗಿ ಮಾತಾಡ್ತಾನೆ. ವರ್ಡ್ಸ್ ಫಾರ್ ಚಿಲ್ಡ್ರನ್. ಇವು ಮಕ್ಕಳಿಗೆ ಹೇಳುವಂತಹ ಮಾತುಗಳು. ಫೋರ್ತ್ ಆ್ಯಂಡ್ ಸ್ಕಮ್. ಸಿಲ್ಲಿ ಅಂತ ಅರ್ಥ ಆಗುತ್ತೆ, ಭಾಳಷ್ಟು ತುಚ್ಛ ಅಂತಲೂ ಅರ್ಥ ಆಗುತ್ತೆ. ತುಚ್ಛವಾಗಿರ್ತಕ್ಕಂಥ ಮಾತುಗಳು. ವಿ ಆರ್ ಮೆನ್, ನಾವು ಮನುಷ್ಯರು. ರೀಸನ್ ವಿತ್ ಅಸ್, ನಮ್ಮ ಜೊತೆ ಏನಿದೆ, ರೀಸನ್ ಇದೆ, ಕಾರಣ ಇದೆ ಅಂಥೇಳಿ ಡಿಯೇಗೋ ಹೇಳ್ತಾನೆ. ಆವಾಗ ಕೊಲಂಬಸ್ ಏನು ಹೇಳ್ತಾನೆ, ನಿಶಬ್ದವಾಗಿ ಸುಮ್ಮನೆ ಇರ್ತಾನೆ. ಆಮೇಲೆ ದ ಟೋನ್ ಆಫ್ ಅಥಾರಿಟಿ ಕಾಮ್ಸ್ ದ ಮೆನ್. ಆ ಒಂದು ಏನು ಕೊಲಂಬಸ್ ಇದ್ದಾನಲ್ಲ, ಆತನ ಒಂದು ಅಥಾರಿಟಿವ್ ಏನು ಮಾಡುತ್ತೆ, ಹಕ್ಕು ಏನು ಮಾಡುತ್ತೆ, ಆ ಒಂದು ಟೋನ್ ಅವರನ್ನು ಎಲ್ಲರನ್ನೂ ಶಾಂತ ಮಾಡುತ್ತೆ, ಸಮಾಧಾನ ಮಾಡುತ್ತೆ. ಹೂ ರಿಮೇನ್ ಹವೆವರ್ ಇನ್ ಅ ಹಡಲ್ಡ್ ಕ್ರೌಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಹಡಲ್ಡ್ ಅಂತಂದರೆ ಯದ್ವಾ ಕಲಿ ಹಾಕು ಅಥವಾ ಒಟ್ಟುಗೂಡಿರ್ತಕ್ಕಂಥ ಏನು ಕ್ರೌಡ್ ಜನಸಮೂಹ ಇತ್ತು. ಮರ್ಮರಿಂಗ್ ಡಿಸ್ಕಂಟೆಂಟೆಡ್ಲಿ ಅಂತಂದರೆ ಅವರೆಲ್ಲ ಗುಣಗುಡ್ತಾ ಇದ್ದರು, ಅತೃಪ್ತಿಯಿಂದ ಗುಣಗುಡ್ತಾ ಇದ್ದರು. ಕೊಲಂಬಸ್ ಟರ್ನ್ಸ್ ಆ್ಯಂಡ್ ಗೋಸ್ ಅಪ್. ಕೊಲಂಬಸ್ ಈಗ ತಿರುಗಿ ಮೇಲಕ್ಕೆ ಹೋಗ್ತಾನೆ. ಮೇಲಕ್ಕೆ ಅಂದರೆ ಪೂಪ್ ಕಡೆಗೆ, ಹಡಗಿನ ಹಿಂಭಾಗದ ಕಡೆಗೆ ಹೋಗ್ತಾನೆ. ಗೋಸ್ ಅಪ್ ದ ಸ್ಟೇರ್ಸ್ ಟು ದ ಪೂಪ್ ವೇರ್ ಹಿ ಸ್ಟ್ಯಾಂಡ್ಸ್ ಆ್ಯಂಡ್ ಲುಕ್ಸ್ ಡೌನ್ ಅಪ್ ಆನ್ ದ ಮೆನ್. ಮೇಲೆ ಹೋಗಿ ನಿಂತ್ಕೊಂಡು ಅವ್ರ ಕಡೆಗೆ ನೋಡ್ತಾ ಇರ್ತಾನೆ. ಆವಾಗ ಡಿಯೇಗೋ ಸ್ನ್ಯಾರ್ಲಿಂಗ್ ಅಂತಂದರೆ ಸಿಡುಕಿನಿಂದ ಮಾತಾಡು. ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ದ ಹೋಲಿ ಗ್ರೌಂಡ್ ನಾವ್. ಐ ಸಪೋಸ್ ಯು, ಒಂದು ವೇಳೆ ನೀನಾಗಿದ್ದರೆ, ಥಿಂಕ್ ಯು ಆರ್ ಆನ್ ದ ಹೋಲಿ ಗ್ರೌಂಡ್ ನಾವ್, ನೀನು ಈಗ ಪವಿತ್ರ ಭೂಮಿ ಮೇಲೆ ಅಂತ ತಿಳ್ಕೊ. ಈಗ ಹಿ ಬೌನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್. ಅವೇನು ಮಾಡ್ತಾನೆ, ಆ ಸ್ಟೇರ್ ಕೇಸ್ ಕಡೆಗೆ ಹತ್ತಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನೆ. ವಾಯ್ಸಸ್ ಸ್ಟಿಮ್ಯುಲಸ್ಲಿ
ಅಂತಂದರೆ ಸ್ಟಿಮ್ಯುಲಸ್ಲೆಸ್ಲಿ ಅಂತಂದರೆ ಪ್ರಕ್ಷುಬ್ಧವಾಗಿ ಅಂದರೆ ಅಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳು ಕೇಳೋದಕ್ಕೆ ಆರಂಭ ಆಗ್ತವೆ ಅಂತ ಹೇಳ್ತಾಗತ್ತೆ. ಹ್ಯಾವ್ ಹಿಮ್ ಡೌನ್, ಕೆಳಗೆ ತೆಗೆದುಕೊಂಡು ಬನ್ನಿ. ಅವನು ಪೂಪ್ ಎಲ್ಲಿ ಮಾಡಿದ್ದಾನೆ? ಕೊಲಂಬಸ್ ಈಗ ಪೂಪ್ ಕಡೆಗೆ ಹೋಗಿದ್ದಾನೆ, ಹಡಗಿನ ಹಿಂಭಾಗದ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾನಲ್ಲ, ಅಲ್ಲಿಂದ ಅವನನ್ನು ಕೆಳಗೆ ತೊಗೊಂಡು ಬನ್ನಿ. ಹ್ಯಾವ್ ಹಿಮ್ ಡೌನ್. ಪಿಚ್ ಹಿಮ್ ಓವರ್ ಬೋರ್ಡ್. ಪಿಚ್ ಹಿಮ್ ಓವರ್ ಬೋರ್ಡ್ ಅಂತಂದರೆ ಹಡಗಿನ ಮೇಲಿಂದ ಕಡಲಿಗೆ ಎಸೆಯಿರಿ ಅವನನ್ನು. ಪುಟ್ ಹಿಮ್ ಇನ್ ಅಯಾನ್ಸ್, ಅವನನ್ನು ಜೈಲಿಗೆ ಹಾಕ್ರಿ. ಡೆವಿಲ್ಸ್ ಟೂಲ್, ಅವ ದೆವ್ವದ ಪಿಚಾಚಿಯ ಒಂದು ಏನಪ್ಪ ಅಂತಂದ್ರೆ ಆಯುಧ ಅವನು ಅಂಥೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಇಟಾಲಿಯನ್ ರೆನೆಗಾಡೆ, ನಿಜವಾಗಲೂ ಕೊಲಂಬಸ್ ಸ್ಪೇನ್ ದೇಶದವಲ್ಲ, ಆತ ಇಟಲಿ ದೇಶದವನು. ಹೀಗಾಗಿ ಅವನನ್ನು ಇಟಾಲಿಯನ್ ರೆನೆಗಾಡೆ, ಇಟಾಲಿಯ ಶತ್ರುವನ್ನು ಏನು ಮಾಡಿ ಕೆಳಗೆ ಕರ್ಕೊಂಬನ್ನಿ, ಅವನನ್ನು ಹಡಗಿನ ಮೇಲಿಂದ ಎಸೀರಿ, ಅವನನ್ನು ಜೈಲಿಗೆ ಹಾಕಿ ಅಂತೇಳಿ ಎಲ್ಲರೂ ಕೂಡಿ ಓದಿರ್ತಾರೆ ಅಥವಾ ಚೀರ್ತಾರೆ. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೇಡ್ ಅಪ್. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೇಡ್ ಅಪ್ ಅಂತಂದರೆ ಎಲ್ಲರೂ ಸೇರಿ ನುಗ್ಗುಲಾಗೋದು, ಅಂದರೆ ಒಮ್ಮೆಲೆ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಏನು ಮಾಡೋದು, ಕೊಲಂಬಸ್ನ ಕಡೆಗೆ ಗ್ಯಾಂಗ್ ಕಟ್ಕೊಂಡು ಹೋಗಿಬಿಡೋದು ಅಂತೇಳಿ. ದ ಪೂಪ್ ಗ್ಯಾಂಗ್ ವಿ ವ್ಯಾನ್ ಪೇಪೆ ರನ್ಸ್ ಟು ದ ಫೂಟ್ ಆಫ್ ದ ಸ್ಟೇರ್ಸ್ ಆ್ಯಂಡ್ ಸ್ಟ್ಯಾಂಡ್ ವಿತ್ ದ ಆರ್ಮ್ಸ್ ಸ್ಪ್ರೆಡ್ ಔಟ್. ಅಷ್ಟರೊಳಗೆ ಏನು ಮಾಡ್ತಾನೆ ಪೇಪೆ, ಆ ಪೇಜ್ ಬಾಯ್ ಏನು ಮಾಡ್ತಾನೆ, ಓಡ್ಕೊಂಡು ಬಂದುಬಿಟ್ಟು ಆ ಒಂದು ಫುಟ್ ಸ್ಟೆಪ್ ಇರ್ತಾವಲ್ಲ, ಆ ಸ್ಟೆಪ್ ಮೇಲೆ ಹಿಂಗೆ ಏನು ಮಾಡ್ತಾನೆ, ತನ್ನ ಎರಡೂ ಕೈಗಳನ್ನು ಹೊರಚಾಚಿಕೊಂಡು ನಿಂತ್ಕೊಂಡು ಬಿಡ್ತಾನೆ. ಅವಾಗ ಹೇಳ್ತಾನೆ, ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ ಈಗ. ಕವರ್ಡ್ಸ್ ಹೇಡಿಗಳ ಅಂತ ಅರ್ಥ ಆಗುತ್ತೆ. ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್, ನೀವು ಕೊಲ್ಲೋದಾದರೆ ಮೊದಲು ನನ್ನನ್ನು ಕೊಲ್ರಿ ಅಂಥೇಳಿ ಪೇಪೆ ಹೇಳ್ತಾನೆ. ವಾಯ್ಸಸ್ ಅವಾಗ ಹೇಳ್ತವೆ, ಔಟ್ ಆಫ್ ದ ವೇ, ದಾರಿ ಬಿಡು ಅಂಥೇಳಿ ಹೇಳ್ತವೆ. ಡೆವಿಲ್ಸ್ ವೆಲ್ಫ್, ಔಟ್ ಆಫ್ ದ ವೇ, ದಾರಿ ಬಿಡು. ಡೆವಿಲ್ಸ್ ವೆಲ್ಫ್, ಆ ದೆವ್ವದ ಒಂದು ನಾಯಿ ನೀನು. ಲಿಕ್ ಸ್ಪಿಟಲ್, ಇಲ್ಲಿ ಅವಹೇಳನಕಾರಿಯಾಗಿರ್ತಕ್ಕಂತಹ ಮಾತುಗಳನ್ನು ಆ ಪೇಪೆಗೆ ಅವರು ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳಿಂದ ಬೈತಾರೆ. ಕೊಲಂಬಸ್, ವಾಟ್, ಏನು? ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್, ಆ ಒಂದು ಮಗು ನನ್ನ ಮತ್ತು ಸಾವಿನ ಮಧ್ಯೆ ನಿಂತಿದೆಯೇನು ಅಂತ ಪ್ರಶ್ನೆ ಕೇಳ್ತಾನೆ. ಸೈಲೆನ್ಸ್ ಫಾಲೋಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಸ್ ಸ್ಪೀಚ್, ಆತನ ಒಂದು ಭಾಷಣ ಅಥವಾ ಆತನ ಒಂದು ಮಾತು ಆರಂಭವಾಗುತ್ತಿದ್ದಂತೆ ಮತ್ತೆ ನಿಶಬ್ದವಾಗ್ತಾರೆ. ಪೇಪೆ ಗೋಯಿಂಗ್ ಟು ಹಿಮ್ ಕ್ವಿಕ್ಲಿ, ಅವನ ಹತ್ರ ಬೇಗನೆ ಹೋಗ್ತಾನೆ. ಪೇಪೆ ಇದ್ದವನು ಕೊಲಂಬಸ್ನ ಹತ್ರ ಹೋಗಿಬಿಟ್ಟು ಈ ರೀತಿಯಾಗಿ ಹೇಳ್ತಾನೆ, ಮೈ ಕ್ಯಾಪ್ಟನ್, ಇವನು ನನ್ನ ಕ್ಯಾಪ್ಟನ್ ಈತ. ದ ಮೆನ್ ಆರ್ ಸಮ್ ವಾಟ್ ಸಿಪಿಶ್, ಅವಾಗ ಅಲ್ಲಿರ್ತಕ್ಕಂಥ ಏನು ಗ್ಯಾಂಗ್ ವಿ ಕಟ್ಕೊಂಡು ಬರ್ತಿರ್ತಾರೆ ಅವರು ವಾಟ್ ಅಂದರೆ ಸ್ವಲ್ಪ ಏನಾಗ್ತಾರೆ, ಸಿಪಿಶ್ ಆಗ್ತಾರೆ, ಸಾಧು ಆಗ್ತಾರೆ ಅಂಥೇಳಿ ಅರ್ಥ ಆಗತ್ತೆ. ಮುಂದೆ ಕೊಲಂಬಸ್ ಹೇಳ್ತಾನೆ, ಪೇಪೆ, ದಿಸ್ ಈಸ್ ದ ವೊಯೇಜ್ ಆಫ್ ಡಿಸ್ಕವರಿ, ಇದು ಒಂದು ಏನಪ್ಪ ಅಂತಂದರೆ ಇದೊಂದು ಯಾತ್ರೆ ಅಂತೇಳಿ. ಯಾವುದ್ರ ಯಾತ್ರೆ ಅಂತಂದರೆ ಡಿಸ್ಕವರಿ, ಸಂಶೋಧನೆಗಾಗಿ ಕೈಗೊಂಡಿರ್ತಕ್ಕಂಥ ಒಂದು ಯಾತ್ರೆ ಅಥವಾ ಸಮುದ್ರಯಾನ ಅಂತ ಅರ್ಥ ಆಗುತ್ತೆ. ಸಮುದ್ರಯಾನ ಇದು ಅಂತ ಪೇಪೆಗೆ ಹೇಳ್ತಾ ಇದ್ದಾನೆ ಕೊಲಂಬಸ್. ಪೇಪೆ, ದಿಸ್ ಈಸ್ ವೊಯಾಜ್ ಆಫ್ ಡಿಸ್ಕವರಿ, ದ ಮೆನ್ ಗ್ರೌಲ್, ಇದನ್ನು ಕೇಳಿ ಮತ್ತೆ ಅವರು ಗುರುಗುಡ್ತಾರೆ. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ನಾನು ವ್ಯವಸ್ಥೆಬದ್ಧವಾಗಿ ಸೆಟ್ ಆಗಿ ಬಂದಿರೋದು ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ಒಂದು ಹೊಸ ಜಗತ್ತನ್ನು ಅನ್ವೇಷಣೆ ಮಾಡಲಿಕ್ಕಾಗಿ. ರೇಡಿಯಂಟ್ ಲ್ಯಾಂಡ್, ಒಂದು ಪ್ರಕಾಶಮಾನವಾಗಿರ್ತಕ್ಕಂತಹ ತೇಜಸ್ವಿಯಾಗಿರ್ತಕ್ಕಂತಹ ಒಂದು ಭೂಮಿ. ಬಿಯಾಂಡ್ ಅನ್ನೋನ್ ಸೀಸ್, ಅದೆಲ್ಲಿದೆ ಅಂತಂದರೆ ಬಿಯಾಂಡ್ ಅಂದರೆ ಆಚೆಗೆ, ಅನ್ನೋನ್ ಅಂದರೆ ತಿಳಿಯಲಾರದಂಥ ಸಮುದ್ರದ ಆಚೆಗೆ ಇದೆ. ಟು ಫೈಂಡ್ ನ್ಯೂ ವೆಲ್ತ್, ಮತ್ತು ಒಂದು ಹೊಸ ಸಂಪತ್ತನ್ನು ಹುಡುಕುವುದಕ್ಕಾಗಿ ಬಂದಿದ್ದೇನೆ. ಆ್ಯಂಡ್ ಡೊಮಿನಿಯನ್ ಫಾರ್ ಅವರ್ ಸಾವರಿನ್ ಕಿಂಗ್, ಮತ್ತು ನಮ್ಮ ರಾಜನ ಒಂದು ಆಧಿಪತ್ಯವನ್ನು ಸಾಧಿಸಬೇಕಂತೇಳಿ ಬಂದಿದ್ದೇನೆ. ಡೊಮಿನಿಯನ್ ಫಾರ್ ಅವರ್ ಸಾವರಿನ್ ಕಿಂಗ್, ಸಾವರಿನ್ ಅಂತಂದರೆ ಸಾರ್ವಭೌಮ ಅಧಿಕಾರವನ್ನು ಹೊಂದಿರತಕ್ಕಂಥ ರಾಜ ಮತ್ತು ರಾಣಿಯರಿಗಾಗಿ ಒಂದು ಆಧಿಪತ್ಯವನ್ನು ಸಾಧಿಸೋದಕ್ಕಾಗಿ ಬಂದಿದ್ದೇನೆ. ನೌ ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್, ಮತ್ತು ಹೊಸ ಒಂದಿಷ್ಟು ಆತ್ಮಗಳು, ವ್ಯಕ್ತಿಗಳು ಸಿಗ್ತಾರೆ ನಮಗಾಗಿ ತ್ಯಾಗ ಮಾಡುವುದಕ್ಕಾಗಿ. ಆ್ಯಂಡ್ ಅವರ್ ಸೇವಿಯರ್ ಟು ರೆಡೀಮ್, ನಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ರಕ್ಷಣೆ ಮಾಡಿ ಏನನ್ನು ಅದರಲ್ಲಿ ಪಡ್ಕೋಬಹುದಾಗಿದೆ, ಆ ಕಾರಣಕ್ಕಾಗಿ ನಾವಿಲ್ಲಿ ಬರ್ತಾ ಇದ್ದೇವೆ. ಸೋ ಫಾರ್ ಅಂದರೆ ಇಲ್ಲಿಯವರೆಗೆ. ಐ ಹ್ಯಾವ್ ಡಿಸ್ಕವರ್ಡ್
ನಾನು ಇನ್ನೊಂದು ವಿಚಾರವನ್ನು ಅನ್ವೇಷಣೆ ಮಾಡಿದ್ದೇನೆ, ಸಂಶೋಧನೆಯನ್ನು ಮಾಡಿದ್ದೇನೆ. ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್ ಅಂದರೆ ಇನ್ನೊಂದು ವಿಚಾರವನ್ನು ಏನು ಮಾಡಿದ್ದೇನೆ, ಅನ್ವೇಷಣೆ ಅಥವಾ ಸಂಶೋಧನೆಯನ್ನು ಮಾಡಿದ್ದೇನೆ. ಹಿ ಫಾಜಸ್ ಆ್ಯಂಡ್ ಕಂಟಿನ್ಯೂಸ್, ಒಂದು ಸ್ವಲ್ಪ ಹೊತ್ತು ನಿಂದಿರ್ತಾನೆ, ಆಮೇಲೆ ಮತ್ತೆ ಕಂಟಿನ್ಯೂ ಅಂದರೆ ಮುಂದುವರಿಸ್ತಾನೆ. ವಿತ್ ಸೋ ಡೆಲಿಬ್ರೇಷನ್ಸ್, ನಿಧಾನವಾಗಿ ಏನು ಮಾಡ್ತಾನೆ, ಹೇಳುವುದಕ್ಕೆ ಆರಂಭ ಮಾಡ್ತಾನೆ. ಮುಂದೆ ಏನಾಗುತ್ತೆ ನೋಡೋಣ. ಐ ಹ್ಯಾವ್ ಡಿಸ್ಕವರ್ಡ್ ದ್ಯಾಟ್, ನಾನೇನು ಸಂಶೋಧನೆ ಮಾಡಿದ್ದೀನಿ ಅಂತಂದರೆ, ವೆನ್ ಅ ಮ್ಯಾನ್ ಈಸ್ ಗಿವನ್ ಅ ವಿಷನ್, ಯಾವಾಗ ಒಬ್ಬ ಮನುಷ್ಯನಿಗೆ ಒಂದು ಗುರಿಯನ್ನು ಕೊಡಲಾಗ್ತದೆ, ಹಿ ಮಸ್ಟ್ ಫಾಲೋ ಇಟ್ ಅಲೋನ್, ಅದನ್ನು ಅವ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಅದನ್ನು ಹಿಂಬಾಲಿಸಿಕೊಂಡು ಹೋಗಬೇಕು. ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಲಾಯಾಲಿಟಿ ಪಾಸಸ್ ಲೈಕ್ ಸೀವಿಟ್, ನಿಷ್ಠೆ, ಲಾಯಾಲಿಟಿ ಅಂದರೆ ನಿಷ್ಠೆ ಏನಾಗುತ್ತೆ, ಪಾಸಸ್ ಲೈಕ್, ಅದು ಏನಾಗ್ತಿರ್ತದೆ, ಪಾಸ್ ಆಗಿ ಹೋಗ್ತಾ ಇರುತ್ತೆ. ಯಾವ ರೀತಿಯಾಗಿ, ಲೈಕ್ ಸೀವಿಡ್, ಸಮುದ್ರ ಪಾಚಿಯಂತೆ. ಆನ್ ಆ್ಯಂಡ್ ಔಟ್ ಗೋಯಿಂಗ್ ಟೈಡ್, ಯಾವ ರೀತಿಯಾಗಿ ಒಂದು ಹೊರ ಹೋಗುವಂಥ ಒಂದು ಏನು ತೆರೆ ಅಂತ ಕರಿತೀವಿ, ಅಲೆ ಅಂತ ಕರಿತಾ ಇದ್ದೀವಿ, ಅಲೆ ಮುಖಾಂತರ ಹೆಂಗೆ ಅಲೆಗಳ ಜೊತೆಗೆ ಹೆಂಗೆ ಪಾಚಿ ಹೋಗ್ತಾ ಇರುತ್ತೆ, ಆ ರೀತಿ ಪಾಸ್ ಆಗ್ತಾ ಹೋಗ್ತಾ ಇರ್ತದೆ. ಫ್ರೆಂಡ್ಶಿಪ್ಸ್ ಬ್ರೇಕ್ಸ್ ಆ್ಯಸ್ ಅ ಮಾಸ್ಟ್ ಹಾಲೋಡ್ ಬೈ ಓಮ್ಸ್ ಬ್ರೇಕ್ಸ್, ಈ ಸ್ನೇಹ ಅನ್ನೋದು ಅಥವಾ ಗೆಳೆತನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಮುರಿಯುತ್ತೆ ಅಂತಂದರೆ, ಮಾಸ್ಟ್ ಹಾಲೋಡ್ ಬೈ ಓಮ್ಸ್ ಬ್ರೇಕ್ಸ್. ಮಾಸ್ಟ್ ಅಂದರೆ ಹಡಗಿನ ಒಂದು ನಡುವಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಹಡಗಿನ ಪಟಸ್ತಂಭ ಅಂತ ಕರೀತಾರೆ ಅದನ್ನು. ಆ ಪಟಸ್ತಂಭಕ್ಕೆ ಅಂಟಿಕೊಂಡಿರ್ತಕ್ಕಂಥ ಹುಳುಗಳು ಯಾವ ರೀತಿ ಮೇದು ಅವುಗಳನ್ನೆಲ್ಲ ಒಳಗೆಲ್ಲ ಏನು ಮಾಡ್ತವೆ ಅಂದರೆ ಆ ಒಂದು ಪಟಸ್ತಂಭವನ್ನು ಹಾಳು ಮಾಡ್ತವೆ. ಹಾಗೆ ಈ ಸ್ನೇಹ ಅಂತಕ್ಕಂಥದ್ದು ಏನು ಮಾಡುತ್ತೆ, ಮುರಿದು ಬಿಡುತ್ತೆ. ಡಿಸಿಪ್ಲಿನ್, ಶಿಸ್ತು, ಡ್ಯೂಟಿ, ಕರ್ತವ್ಯ, ಆ್ಯಂಡ್ ಆನರೇಬಲ್ ಒಬಿಡಿಯನ್ಸ್, ಗೌರವಪೂರ್ವಕವಾಗಿರ್ತಕ್ಕಂಥ ಒಂದು ವಿಧೇಯತೆ, ಆರ್ ಬಬಲ್ಸ್, ಇವೆಲ್ಲವೂ ಅವಾಗ ಗುಳಿಗಳ ಥರ ಕಾಣಿಸ್ತವೆ. ದಟ್ ಬರ್ಸ್ಟ್ ಆಟ್ ದ ಫಸ್ಟ್ ಕಾಂಟ್ಯಾಕ್ಟ್, ಮೊದಲ ಒಂದು ಸಂಪರ್ಕದಲ್ಲಿ ಅವು ಒಡೆದು ಹೋಗಿಬಿಡ್ತವೆ. ದೇರ್ ರಿಮೇನ್ಸ್ ಬಟ್ ಒನ್ ಸೆಲ್ಫ್, ಆವಾಗ ಮನುಷ್ಯ ಒಬ್ಬನೇ ಉಳಿಬೇಕಾಗತ್ತೆ. ದಟ್ ಈಸ್ ಮೈ ಒನ್ಲಿ ಡಿಸ್ಕವರಿ ಸೋ ಫಾರ್ ಪೇಪೆ, ಇದೇ ನಾನು ಕೊಂಡ್ಕೊಂಡಿರ್ತಕ್ಕಂಥ ಒಂದು ಸಂಶೋಧನೆ, ಅನ್ವೇಷಣೆ ಪೇಪೆ ಅಂಥೇಳಿ ಕೊಲಂಬಸ್ ಪೇಪೆಗೆ ಈ ಮಾತುಗಳನ್ನು ಹೇಳ್ತಾನೆ. ಆಮೇಲೆ ಪೇಪೆ, ಹೀಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್, ಪೇಪೆನ ಈ ಒಂದು ಸಂದರ್ಭ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಪೇಪೆ ಏನು ಮಾಡ್ತಾನೆ, ಅವನ ಕಣ್ಣುಗಳು ಹೊಳಿಲಿಕ್ಕೆ ಆರಂಭ ಮಾಡ್ತವೆ. ವಿತ್ ಎಕ್ಸೈಟ್ಮೆಂಟ್, ಭಾವಪರವಶನಾಗಿ ಆತನ ಕಣ್ಣುಗಳು ಹೊಳೆಯಲಿಕ್ಕೆ ಆರಂಭ ಮಾಡ್ತವೆ. ಕ್ಯಾಪ್ಟನ್, ಐ ಆಮ್ ಲಾಯಲ್, ಕ್ಯಾಪ್ಟನ್ ನಾನು ನಿಷ್ಠನಾಗಿದ್ದೇನೆ. ಐ ಆಮ್ ಸ್ಟಿಲ್ ಒಬೀಡಿಯಂಟ್, ನಾನು ಇನ್ನೂ ನಿಮಗೆ ವಿಧೇಯನಾಗಿದ್ದೇನೆ. ಸ್ಟಿಲ್ ಯುವರ್ ಡಿವೋಟೆಡ್ ಸರ್ವಂಟ್, ನಿಮ್ಮನ್ನೇ ಭಕ್ತಿಯಿಂದ ಪೂಜಿಸ್ತಕ್ಕಂಥ ಒಬ್ಬ ಸೇವಕನಾಗಿದ್ದೇನೆ ಅಂಥೇಳಿ ಪೇಪೆ ಹೇಳ್ತಾನೆ. ಅವಾಗ ಕೊಲಂಬಸ್ ಹೇಳ್ತಾನೆ, ವಿತ್ ಸಮ್ ಇಮೋಷನ್, ಸ್ವಲ್ಪ ಭಾವನಾತ್ಮಕವಾಗಿ ಹೇಳ್ತಾನೆ, ಐ ಆಮ್ ನಾಟ್ ಅನ್ಗ್ರೇಟ್ಫುಲ್, ನಾನು ಕೃತಜ್ಞನಲ್ಲ ಅಂತ ಹೇಳ್ತಾನೆ. ಪೆಡ್ರೋ ಸ್ಕ್ರಾಪಿಂಗ್ ಹೀಸ್ ಥ್ರಾಟ್ ವಿತ್ ಡಿಗ್ನಿಟಿ, ಸ್ವಲ್ಪ ಗೌರವದಿಂದ ತನ್ನ ಒಂದು ಗಂಟಲನ್ನು ಸರಿಪಡಿಸಿಕೊಂಡು ಪೆಡ್ರೋ ಹೇಳ್ತಾನೆ, ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬಿನ್ ಇನ್ ಅ ಕ್ವಶನ್ ಸರ್ ಅಂತ ಹೇಳ್ತಾನೆ. ನನ್ನ ಒಂದು ನಿಷ್ಠೆಯು ಸಹಿತ ಯಾವತ್ತೂ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾನೆ. ಹಿ ಸಲ್ಯೂಟ್ಸ್ ಟು ಕೊಲಂಬಸ್, ಕೊಲಂಬಸ್ ಏನು ಮಾಡ್ತಾನೆ, ಸಲ್ಯೂಟ್ ಮಾಡ್ತಾನೆ. ಕೊಲಂಬಸ್ ರಿಟರ್ನಿಂಗ್ ದ ಸಲ್ಯೂಟ್, ಮತ್ತು ಕೊಲಂಬಸ್ ಆತನಿಗೆ ಹೊಳ್ಳಿ ಸಲ್ಯೂಟ್ ಮಾಡಿ, ಯು ಹ್ಯಾವ್ ಸಮ್ಟೈಮ್ಸ್ ಬಿನ್ ಸೈಲೆಂಟ್, ನೀನು ಹಲವು ಸಮಯ ಏನು ಮಾಡ್ತೀಯ, ಸುಮ್ಮನೆ ಇರ್ತೀಯ, ನಿಷಿದ್ಧವಾಗಿರ್ತೀಯ. ಡಾನ್ ಪೆಡ್ರೋ, ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯುವರ್ ಲಾಯಲ್ಟಿ ಕ್ಲಿಯರ್, ನೀನು ಮಾತನಾಡ್ತಕ್ಕಂಥ ಮಾತುಗಳು ಏನು ಮಾಡಿದ್ದಾವೆ, ನಿನ್ನ ಒಂದು ನಿಷ್ಠೆಯನ್ನು ಪಾರದರ್ಶಕವಾಗಿ ಕಾಣುವಂತೆ ಮಾಡಿವೆ ಅಂತ ಹೇಳ್ತಾನೆ. ಬಟ್ ಐ ಥ್ಯಾಂಕ್ ಯು, ಆದರೆ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಕೊಲಂಬಸ್ ಟರ್ನ್ಸ್ ಆ್ಯಂಡ್ ಲುಕ್ಸ್ ಔಟ್ ದ ಸೀ, ಈಗ ಕೊಲಂಬಸ್ ಏನು ಮಾಡ್ತಾನೆ, ತಿರುಗಿ ಮತ್ತು ಸಮುದ್ರ ಕಡೆಗೆ ನೋಡೋದಕ್ಕೆ ಆರಂಭಿಸ್ತಾ ಇದ್ದಾನೆ. ಫಾರ್ ಅ ಮೂಮೆಂಟ್, ಕೆಲವು ಕ್ಷಣ ಹೀಸ್ ಅಟೆನ್ಷನ್ ಇಸ್ ಫಿಕ್ಸ್ಡ್, ಆತನ ಒಂದು ಅಟೆನ್ಷನ್, ಅವನ ಗಮನ ಪೂರ್ಣ ಪ್ರಮಾಣ ಆ ಸಮುದ್ರ ಕಡೆಗೆ ಫಿಕ್ಸ್ ಆಗುತ್ತೆ. ಹಿ ಪೀಸ್ ಮೋರ್ ಅರ್ನೆಸ್ಟ್ಲಿ ಇನ್ ಟು ದ ಡಾರ್ಕ್ನೆಸ್, ಆ ಒಂದು ಕತ್ತಲಲ್ಲಿ ಬಹಳಷ್ಟು ಏನು ಮಾಡ್ತಾನೆ, ತೀಕ್ಷ್ಣವಾಗಿ ನೋಡ್ತಾ ಇರ್ತಾನೆ. ದೇರ್ ಈಸ್ ಅ ಮೂವ್ಮೆಂಟ್ ಅಮಾಂಗ್ ದ ಮೆನ್, ಅಲ್ಲಿ ಒಂದು ಇನ್ನೂ ಹುಡುಕಿದಾರೆಲ್ಲ ಸೀಮೆನ್ಗಳು ಬಂದಿದ್ದಾರಲ್ಲ, ಅಲ್ಲಿ ಒಂದು ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ, ಚಲನೆ ಉಂಟಾಗುತ್ತೆ. ಹಿ ಟರ್ನ್ಸ್, ಆತ ತಿರುಗ್ತಾನೆ ಕೊಲಂಬಸ್. ಯುವಾನ್, ವಿ ಆರ್ ಸಿಂಪಲ್ ಮೆನ್ ಸರ್, ಯುವಾನ್ ಹೇಳ್ತಾನೆ, ನಾವೆಲ್ಲ ಭಾಳಷ್ಟು ಸರಳ ವ್ಯಕ್ತಿಗಳು ಸರ್. ಕೊಲಂಬಸ್ ಹೆಸಿಟ್ಲಿ ಅಂದರೆ ಹಿಂಜರಿಕೆಯಿಂದ, ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್,
ಒಬ್ಬ ಸರಳ ವ್ಯಕ್ತಿ ತನಗೆ ಯಾವುದು ಉತ್ತಮ ಯಾವುದು ಅತ್ಯುತ್ತಮ ಅಂತೇಳಿ ಗುರುತಿಸೋಕ್ಕೆ ಸಾಧ್ಯ ಇದೆ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಗುಲೆರ್ಮೋ ಶರ್ಲಿಲಿ ಅಂತ ಹೇಳ್ತಾನೆ. ಯಾರು ಗುಲೆರ್ಮೋ ಮಾತಾಡ್ತಾ ಇದ್ದಾನೆ ಈಗ. ಶರ್ಲಿಲಿ ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್. ನಾವು ನಾಳೆಯವರಿಗೆ ಹಾದಿ ಕಾಯ್ತೇವೆ, ನಾಳೆಯವರಿಗೆ ವೇಟ್ ತಾಳ್ಕೊಳ್ತೇವೆ. ನಾಳೆಗೆ ಅಂದರೆ ನಾವು ವಾಪಸ್ ಹೋಗಬೇಕು, ಎಲ್ಲಿಗೆ ಸ್ಪೇನ್ಗೆ ಹೋಗಬೇಕು ಅಂತ ಗುಲೆರ್ಮೋ ಹೇಳ್ತಾನೆ. ಅವಾಗ ಕೊಲಂಬಸ್ಸನಿಗೆ ಸಿಟ್ಟು ಬಂದು ಹೇಳ್ತಾನೆ, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್ ಅಂತ ಹೇಳ್ತಾನೆ. ಇಲ್ಲಿ ಡಾರ್ಕ್ ಡೀಡ್ಸ್ ಅಂದರೆ ಕೆಟ್ಟ ಕೆಲಸಗಳು, ಆರ್ ಬೆಟರ್ ಡನ್ ಇನ್ ದ ಡಾರ್ಕ್, ಮತ್ತು ಅಂಥ ಕೆಟ್ಟ ಕೆಲಸಗಳನ್ನ ಯಾವಾಗಲೂ ಕತ್ತಲೆಯಲ್ಲಿ ಮಾಡಬೇಕು, ಈಗ ಮಾಡಿ ಮುಗಿಸು ಅಂಥೇಳಿ ಹೇಳ್ತಾನೆ. ನಾಳೆವರೆಗೆ ಯಾಕೆ ವೇಟ್ ಮಾಡ್ತೀಯಾ, ಮಾಡು ಅಂಥೇಳಿ, ಈಗಲೇ ಮಾಡು ಅಂಥೇಳಿ ಕೊಲಂಬಸ್ ಹೇಳ್ತಾನೆ. ಗುಲೆರ್ಮೋ ಸ್ಕೌಲಿಂಗ್, ಗುಲೆರ್ಮೋ ಏನು ಮಾಡ್ತಾನೆ, ಈ ಮಾತುಗಳಿಗೆ ಮುಖವನ್ನು ಸಿಂಡರಿಸ್ಕೊಳ್ತಾನೆ. ಬಟ್ ಸಿಪಿಶ್, ಆದರೂ ಸಾಧುವಾಗಿರ್ತಾನೆ. ಸ್ಲಿಂಕ್ಸ್ ಅಪ್ ಅಂತಂದರೆ ಗೋಸ್ ಔಟ್ ಲೈಕ್ ಅ ಶಿಪ್, ಅದು ಸಾಧುವಾಗಿ ಅಲ್ಲಿಂದ ಹೋಗಿಬಿಡ್ತಾನೆ. ಫಾಲೋಡ್ ಬೈ 1 or 2 ದ ಸೀಮೆನ್, ಅವನನ್ನು ಹಿಂಬಾಲಿಸಿಕೊಂಡು ಒಂದಿಬ್ಬರು ಜನ ಹೋಗಿಬಿಡ್ತಾರೆ. ಯಾರು, ಸಮುದ್ರ ನಾವಿಕರು. ಫ್ರಾನ್ಸಿಸ್ಕೋ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಟಫ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್ ಅಂತ ಹೇಳ್ತಾನೆ. ಈಗ ಫ್ರಾನ್ಸಿಸ್ಕೋ ಮಾತಾಡ್ತಾ ಇದ್ದಾನೆ. ಡೆಸ್ಪರೇಟ್ ಮ್ಯಾನ್, ಅಪಾಯಕಾರಿ ಮನುಷ್ಯರು ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಟಫ್, ಅವ್ರು ಯಾವಾಗಲೂ ಒಂದು ಕಾರ್ಯವನ್ನು ಉತ್ತಮ ಒಂದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಅಂತ ಹೇಳ್ತಾನೆ, ಅವರಲ್ಲಿ ಅಂಥ ಒಂದು ಗುಣ ಇದೆ ಅಂತೇಳಿ ಫ್ರಾನ್ಸಿಸ್ಕೋ ಹೇಳ್ತಾನೆ. ಆವಾಗ ಕೊಲಂಬಸ್ ಹೇಳ್ತಾನೆ, ವಿತ್ ಅ ಕ್ವೈಟ್ ಅಯಾನಿ ಅಂತಂದರೆ ಸ್ವಲ್ಪ ಗಡಸಾಗಿ ಮಾತಾಡ್ತಾನೆ. ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ, ಈ ಒಂದು ವಿಚಾರವನ್ನು ನನಗೆ ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತೇಳಿ ಕೊಲಂಬಸ್ ಹೇಳ್ತಾನೆ. ಫ್ರಾನ್ಸಿಸ್ಕೋ, ಯುವರ್ ಬೆಸ್ಟ್ ಕಾಂಟ್ ಬಿ ಬೆಟರ್ಡ್, ನಿನ್ನ ಅತ್ಯುತ್ತಮವು ಉತ್ತಮವಾಗಿಲ್ಲ ಅಂತ ಹೇಳ್ತಾನೆ. ಗುಡ್ ನೈಟ್ ಅಂತ ಹೇಳ್ತಾನೆ ಕೊಲಂಬಸ್. ಫ್ರಾನ್ಸಿಸ್ಕೋ ಹಾಫ್ ಟರ್ನ್ಸ್ ಟು ಸ್ಪೀಕ್ ಅಗೇನ್, ಮತ್ತೆ ಮಾತಾಡಬೇಕಂತೇಳಿ ಆತ ಅರ್ಧ ತಿರುಗ್ತಾನೆ. ಬಟ್ ಥಿಂಕ್ಸ್ ಬೆಟರ್ ಆಫ್ ಇಟ್ ಆ್ಯಂಡ್ ಗೋಸ್, ಬೇಡಬೇಡಿಗ ಅಂತೇಳಿ ಮತ್ತೆ ವಾಪಸ್ ಹೋಗಿಬಿಡ್ತಾನೆ. ಶೇಮ್ ಪೇಸ್, ನಾಚಿಕೆಯಿಂದ ಹೋಗಿಬಿಡ್ತಾನೆ. ಸವರಲ್ ಅದರ್ಸ್ ಗೋ ಟು, ಮತ್ತು ಇನ್ನೊಂದಿಷ್ಟು ಕೆಲವು ನಾವಿಕರು ಏನು ಮಾಡ್ತಾರೆ, ಹೋಗಿಬಿಡ್ತಾರೆ. ಸ್ವಿಪಿಶ್ ಬ್ರೀಫ್ ಸೈಲೆನ್ಸ್, ಅವರೆಲ್ಲರೂ ಸಾಧುಗೊಳತಾಗಿ ಹೋಗಿಬಿಟ್ಟು ಅವಾಗ ಬ್ರೀಫ್ ಸೈಲೆನ್ಸ್ ಉಂಟಾಗುತ್ತೆ, ನಿಶಬ್ದ ಉಂಟಾಗುತ್ತೆ. ಕೊಲಂಬಸ್ ಡಸ್ ನಾಟ್ ಮೂವ್, ಕೊಲಂಬಸ್ ಏನು ಮಾಡ್ತಾರಲ್ಲ ಆ ಒಂದು ಸ್ಥಳದಿಂದ ಮೂವ್ ಆಗೋದಿಲ್ಲ, ಚಲನೆಯನ್ನು ಹೊಂದುವುದಿಲ್ಲ. ಹಿ ಈಸ್ ಸ್ಟ್ರಗ್ಲಿಂಗ್ ವಿತ್ ದ ಓವರ್ ಥ್ರಾಟ್ ಎಮೋಷನ್ಸ್ ವೆನ್ ಹಿ ಸ್ಪೀಕ್ಸ್ ಹಿಸ್ ವಾಯ್ಸ್ ಈಸ್ ನಾಟ್ ಸ್ಟಡಿ. ಆತ ಈ ಒಂದು ನಡೆದಿರ್ತಕ್ಕಂಥ ಘಟನೆಯಿಂದ ಅವನ ಒಂದು ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಅಲ್ಲೋಲ ಕಲ್ಲೋಲವನ್ನು ಆತ ನಿಯಂತ್ರಣಕ್ಕೆ ತೊಗೊಂಡ್ಬರ್ತಾ ಇರ್ತಾನೆ. ಹಿ ಸ್ಪೀಕ್ಸ್, ಆತ ಮಾತಾಡ್ತಿದ್ರೆ ಆತನ ಧ್ವನಿ ಸ್ಟಡಿಯಾಗಿರೋದಿಲ್ಲ. ಅವಾಗ ಕೊಲಂಬಸ್, ಗೋ ಬಾಯ್, ಪೇಪೆ ಸೀರೀಸ್ ಹಿಸ್ ಹ್ಯಾಂಡ್ ಆ್ಯಂಡ್ ಕಿಸ್ಸಸ್ ಇಟ್ ಆ್ಯಂಡ್ ಹ್ಯಾಸಿಟ್ಲಿ ಡಿಸ್ಕೆಂಡ್ಸ್ ಟು ದ ಕ್ವಾರ್ಟರ್ ಡೆಕ್ ಆ್ಯಂಡ್ ಗೋಸ್ ಔಟ್. ಗೋ ಬಾಯ್ ಅಂತ ಕೊಲಂಬಸ್ ಹೇಳ್ತಾನೆ ಪೇಪೆ ಏನು ಮಾಡ್ತಾನೆ, ಅದನ್ನ ಕೈಯನ್ನು ತೆಗೆದುಕೊಂಡು ಆ ಕೈಗೆ ಒಂದು ಮುತ್ತನ್ನಿಟ್ಟು ಅಲ್ಲಿಂದ ಸ್ವಲ್ಪ ಹಿಂಜರಿಕೆಯಿಂದ ಹೋಗಿಬಿಡ್ತಾನೆ. ಟು ದ ಕ್ವಾರ್ಟರ್ ಡೆಕ್ ಕಡೆ ಹೋಗ್ತಾನೆ. ಆ್ಯಂಡ್ ಗೋಸ್ ಔಟ್, ಪೂರ್ಣ ಪ್ರಮಾಣದಿಂದ ಹೊರಗೆ ಹೋಗಿಬಿಡ್ತಾನೆ ಕ್ವಾರ್ಟರ್ ಡೆಕ್ನಿಂದ. ಕೊಲಂಬಸ್ ಟರ್ನಿಂಗ್ ಟು ಪೆಡ್ರೋ ಕಡೆಗೆ ತಿರುಗುತ್ತಾನೆ. ಟರ್ನಿಂಗ್ ಟು ಪೆಡ್ರೋ 2 minutes ago, 2 ನಿಮಿಷಗಳ ಹಿಂದೆ. ಕೊಲಂಬಸ್ ಹೇಳ್ತಾ ಇದ್ದಾನೆ ಟರ್ನಿಂಗ್ ಟು ಪೆಡ್ರೋ ಕಡೆಗೆ ತಿರುಗಿಬಿಟ್ಟು 2 minutes ago, 2 ನಿಮಿಷಗಳ ಹಿಂದೆ. ಡಾನ್ ಫೆಡ್ರೋ ಐ ಸಾ, ನಾನು ನೋಡಿದೆ. ಐ ಥಾಟ್, ನನ್ನ ವಿಚಾರದಲ್ಲಿ ನಾನು ನೋಡಿದೆ. ಐ ಪೀಸ್ ಇನ್ ಟು ದ ಡಾರ್ಕ್ನೆಸ್, ನಾನು ಅತ್ಯಂತ ಕ್ಲಿಯರಾಗಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ಆ ಕತ್ಲಲ್ಲಿ. ಇಟ್ ಈಸ್ ಅಂತಾನೆ ಪೆಡ್ರೋ ಇನ್ ಎಕ್ಸೈಟ್ಮೆಂಟ್, ಭಾವಪರವಶನಾಗಿ. ವಾಟ್ ಸರ್, ಏನು ಸರ್ ಅಂತ ಕೇಳ್ತಾನೆ. ಅವಾಗ ಕೊಲಂಬಸ್, ಅ ಲೈಟ್, ಒಂದು ಬೆಳಕು. ಪ್ಲೆಂಟಿ ಫ್ಲಿಕ್ಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್, ಆ ಬೆಳಕು ಡಿಮ್ ಆಗಿ ಶೈನ್ ಆಗ್ತಾ ಇತ್ತು ಅಂತೇಳಿ ಹೇಳ್ತಾನೆ. ಡಿಮ್ಲಿ ಶೈನಿಂಗ್, ಪೂರ್ಣ ಪ್ರಮಾಣದಲ್ಲಿ ಶಾರ್ಪ್ ಆಗಿ ಎಲ್ಲ ಡಿಮ್ ಆಗಿ ಅದು ಹೊಳಿತಾ ಇತ್ತು ಅಂತ ಹೇಳ್ತಾನೆ. ಫ್ಲಿಕ್ಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್, ಒಂದು ಸತಿ ಆ ಒಂದು ಬೆಳಕು ಮೇಲಕ್ಕೆ ಇಳ್ತಾ ಇತ್ತು ಮತ್ತು ಕೆಳಗೆ ಇಳಿತಾ ಇತ್ತು. ಲುಕ್, ನೋಡಲಿ. ಈ ಪಾಯಿಂಟ್ಸ್, ಕೈ ಮಾಡಿ ತೋರಿಸ್ತಾನೆ ಕೊಲಂಬಸ್. ಆವಾಗ ಪೆಡ್ರೋ, ಇಟ್ ಈಸ್ ಸರ್ ಗ್ಲೋರಿ ಟು ಬಿ ಗಾಡ್ ಅಂತ ಹೇಳ್ತಾನೆ. ಪೆಡ್ರೋ ಏನು ಹೇಳ್ತಾನೆ, ಇಟ್ ಈಸ್ ಸರ್, ಅದು ಗ್ಲೋರಿ ಟು ದ ಗಾಡ್, ಅದು ಸಹ ಗೊತ್ತಾಯ್ತು ಬಿಡಿ. ಗ್ಲೋರಿ ಟು ಬಿ ಗಾಡ್, ಅದು ದೇವರಿಗೆ ಕೀರ್ತಿಗೆ ತರುವಂಥ ಒಂದು ಕೆಲಸ ಆಯಿತು. ಗ್ಲೋರಿ ಬಿ ಟು ಗಾಡ್. At this moment there is a wild shout of,
ಇದನ್ನು ನೋಡಿರ್ತಕ್ಕಂಥ ಪೆಡ್ರೋ ಜೋರಾಗಿ ಚೀರಿಬಿಡ್ತಾನೆ. ವಾಯ್ಸ್, ಇಟ್ ಈಸ್ ಸರ್ ಅ ಲೈಟ್, ಬೆಳಕು. ಲ್ಯಾಂಡ್, ಭೂಮಿ. ಆ ಸೇಲರ್ ಕಮ್ಸ್ ರನ್ನಿಂಗ್ ಆನ್, ಸೇಲರ್ಸ್ ಏನು ಮಾಡ್ತಾರೆ, ಹುಡ್ಕೊಂಡು ಮೇಲೆ ಬರ್ತಾರೆ. ಡೆಲೀರಿಯಸ್ ವಿತ್ ಜಾಯ್ ಆ್ಯಂಡ್ ಎಕ್ಸೈಟ್ಮೆಂಟ್, ಅವ್ರು ಏನು ಮಾಡ್ತಾರೆ, ಡೆಲೀರಿಯಸ್ ಆಗಿ, ಆಲ್ಮೋಸ್ಟ್ ಮ್ಯಾಡ್, ಹುಚ್ಚಿರ್ತಾರೆ, ಏನು ಮಾಡ್ತಾರೆ, ಕುಣಿಯೋದಕ್ಕೆ, ಆನಂದಿಸೋದಕ್ಕೆ ಆರಂಭ ಮಾಡ್ತಾರೆ. ಯಾಕೆ ಆರತಿ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಅವರಿಗೆ ಹೊಸ ಭೂಖಂಡದ ಅನ್ವೇಷಣೆ ಆಗಿತ್ತು, ಭೂಮಿ ಕಂಡಿತ್ತು ಅಂತ ಅರ್ಥ. ಸೇಲರ್, ಡಿಡ್ ಯು ಸಿ ಇಟ್ ಸರ್? ಸೇಲರ್ ಕೇಳ್ತಾ ಇದ್ದಾನೆ, ನೀವು ನೋಡಿದ್ರಿ ಸರ್ ಅದನ್ನು? ಅ ಲೈಟ್, ಒಂದು ಬ್ಲೆಸ್ಡ್ ಮದರ್ ಆಫ್ ಗಾಡ್, ತಾಯಿ ಹರಿಸಿದಳು, ತಾಯಿ ದೇವತೆ ನಮ್ಮನ್ನು ಆಶೀರ್ವದಿಸಿದಳು ಅಂತ ಹೇಳ್ತಾ ಇದ್ದಾನೆ ಸೇಲರ್. ಅ ಲೈಟ್ ಕೊಲಂಬಸ್ ವಿತ್ ಕ್ವೈಟ್ ಅಥಾರಿಟಿ, ಸ್ವಲ್ಪ ಹಕ್ಕಿನಿಂದ. ಗಿವ್ ದ ಆರ್ಡರ್ ಟು ಹೀವ್ ಟು ಅಂತಂದರೆ ಹಡಗನ್ನು ನಿಲ್ಲಿಸುವುದಕ್ಕೆ ಏನು ಮಾಡ್ತಾನೆ, ಆರ್ಡರ್ ಮಾಡ್ತಾನೆ, ಆಜ್ಞೆಯನ್ನು ಮಾಡ್ತಾನೆ. ಹೀವ್ ಟು ಅಂದರೆ ಟು ಸ್ಟಾಪ್ ಅಂತ ಅರ್ಥ ಆಗುತ್ತೆ. ಗಿವ್ ದ ಆರ್ಡರ್ ಟು ಹೀವ್ ಟು ಅಂದರೆ ನಾನು ಹಡಗನ್ನು ನಿಲ್ಲಿಸೋದಕ್ಕೆ ಆಜ್ಞೆ ಮಾಡ್ತಾ ಇದ್ದೀನಿ ಅಂಥೇಳಿ ಹೇಳ್ತಾನೆ. ಇಲ್ಲಿಗೆ ಒಂದು ಹೊಸ ಭೂಖಂಡದ ಅನ್ವೇಷಣೆ ಮುಗಿತು. ಈ ಒಂದು ನಾಟಕವನ್ನು ಬಹಳ ಅದ್ಭುತವಾಗಿ ಹರ್ಮನ್ ಔಲ್ಡ್ ಅವರು ರಚನೆ ಮಾಡಿದ್ದಾರೆ. ಇಲ್ಲಿ ಸೇಲರ್ಸ್, ಸೀಮೆನ್ ಅಂದರೆ ಸಮುದ್ರ ನಾವಿಕರ ಮತ್ತು ಒಂದು ಕ್ಯಾಪ್ಟನ್ನ ನಡುವೆ ನಡೆದಿರ್ತಕ್ಕಂತಹ ಒಂದು ಸಂಘರ್ಷ ಯಾವ ರೀತಿಯ ಕೊನೆಗೊಂಡಿತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಜೊತೆಗೆ ಯಾವ ರೀತಿ ಒಂದು ಭೂಖಂಡ ಅನ್ವೇಷಣೆ ಆಯಿತು, ಸಂಶೋಧನೆ ಆಯಿತು ಅನ್ನೋದನ್ನು ನೋಡಿದ್ವಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಆಮೇಲೆ ಇಲ್ಲಿವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.